4 ಸಲ, 9 ಸಲ, 18 ಸಲ, 27 ಸಲ, ಮ್ಯಾಕ್ಸಿಮಮ್ 57 ಸಲ ಯಾವುದಾದ್ರು ಒಂದು ಮಂತ್ರ, ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ, ಓಂ ಹ್ರೀಂ ನಮಃ ಶಿವಾಯ. ಅನುಸ್ವರ. ಓಂಕಾರ, ಹ್ರೀಂಕಾರ, ಓಂ. ನೋಡಿ, ತಲೆ, ಕಿವಿ, ಗಂಟ್ಲು, ಹೃದಯ, ಹೊಟ್ಟೆ, ನಾಭಿ. ಓಂ ಹ್ರೀಂ. ಹಾಗೆ ಕರ್ಕೊಂಡೋಗುತ್ತೆ. 9 ಸಲ, 18 ಸಲ, 27 ಸಲ, 54 ಸಲ, 108 ರೀಚ್ ಆಗೋಕ್ಕೆ ಮುಂಚೆನೇ ನಿಮ್ಮದು ತುಂಬ ಎಫೆಕ್ಟಿವ್ ಆಗುತ್ತೆ. ಬಟ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಇಟ್ ರಿಕ್ವೈರ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್, ಸೆಲ್ಫ್ ಬಿಲೀಫ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ಬಂದಾಗ ಸಾಕು. 3 ಸಲ 4 ಸಲ ಹೇಳಿದ್ರೆ ಯು ಆರ್ ಆಲ್ಮೋಸ್ಟ್ ರಿಯಲೈಸ್ಡ್. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬಂದುಬಿಟ್ರೆ ಆಗೋಗುತ್ತೆ ರಿಯಲೈಸೇಷನ್. ಬಿಕಾಸ್ ಯು ಡೋಂಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ತಿರ್ಗಾ ಇಟ್ಸ್ ನಾಟ್ ಅ ರೈಡರ್ ಅಲ್ಲ. ಇದ್ರ ಹಿಂಗಾದರೆ ಹಿಂಗೆ, ಹಿಂಗಾದರೆ ಹಿಂಗೆ, ಅಲ್ಲ ಅಲ್ಲ ಅಲ್ಲ. ಇಟ್ ಈಸ್ ನಾಟ್ ಥಿಯರಿ, ಇಟ್ ಈಸ್ ವಿಸ್ಡಮ್. ಪ್ರಾಕ್ಟಿಕಲ್ ವಿಸ್ಡಮ್ ಇಸ್ ಪ್ರಾಕ್ಟಿಕಲ್ ಇನ್ವಾಲ್ವ್ಮೆಂಟ್ ಇನ್ ಸಾಧನ. ಪ್ರಾಕ್ಟಿಕಲ್ ಆಗಿ ಸಾಧನೆ ಮಾಡಬೇಕಾದ್ರೆ ಎಷ್ಟು ಅಂತರೊಳಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಸೆಲ್ಫ್, ನಿಮ್ಮ ಅಂತರಾಳ ಅಂದರೆ ಏನು ಇಂಗ್ಲೀಷ್ನಲ್ಲಿ? ಸೆಲ್ಫ್. ನಿಮ್ಮ ಇರುವಿಕೆ, ನಿಮ್ಮದೇ ಆದಂಥ ಮೂಲಭೂತ, ನಿಮ್ಮದೇ ಆದಂಥ ಅನುಗ್ರಹ ನಿಮ್ಮ ಹೃದಯದಲ್ಲಿದೆ. ಆ ಹೃದಯ ಟಚ್ ಆಗಿಬಿಟ್ರೆ ಅಲ್ಲಿಂದ ಅರಳಕ್ಕೆ ಶುರು ಆಗುತ್ತೆ ನೋಡಿ. ದಟ್ ಗೋಸ್ ಫ್ರಮ್ ಯುವರ್ ಹಾರ್ಟ್ ಸೆಂಟರ್ ಟು ಯುವರ್ ಥ್ರೋಟ್ ಸೆಂಟರ್, through in between the eyebrow center, and then finally to the Sahasrara. It doesn't stop at the Sahasrara. It goes 9 inches away on top of the Sahasrara. ಹೂವಿನ ಬುತ್ತಿ ಇದ್ದಂಗೆ ಹಿಂಗೆ the energy, the human energy is 6 to 9 inches above your fontanelle. ನಿನ್ನ ಕ್ರೌನ್ ಚಕ್ರಕ್ಕಿಂತ 6 ರಿಂದ 9 ಇಂಚು ಅಷ್ಟೇ ಪೆನಾರಮಿಕ್ ವ್ಯೂ ಥರ ಅದು ಕಾಣಿಸುತ್ತೆ. ನೀನೇ ನಿನ್ನ ಸಹಸ್ರಾರನ, ಅದರಲ್ಲಿ ಬರೋ ಎನರ್ಜಿನ ನೀನೇ ದೃಶ್ಯ ನೋಡ್ತೀರಾ, ನೀವುಗಳೇ ದೃಶ್ಯ ಮಾಡ್ತೀರಾ. ಯು ಸ್ಟಾರ್ಟ್ ಸೀಯಿಂಗ್ ದಿಸ್ ಸಹಸ್ರಾರ ಎನರ್ಜೈಸಿಂಗ್ ಇನ್ಸೈಡ್ ಯು, ಆ್ಯಂಡ್ ಯು ಆರ್ ಗೆಟಿಂಗ್ ದಟ್ ವಿಷನ್ ರೈಟ್ ಅಬವ್ ಯುವರ್ ಹೆಡ್, 9 to 1 feet away from the center ಆಫ್ ಯುವರ್ ಫಾಂಟೇನಲ್. ಹೀಗೆ ಹೂವಿನ ಬುತ್ತಿ ಥರ, ಈ ಥರ ಇಟ್ ಲುಕ್ಸ್ ಲೈಕ್ ಅ ಬೊಕೆ. ಹೀಗೆ ಶುರುವಾಗಿ ಎನರ್ಜಿ ಫ್ಲೋ ಹೀಗಾಗಿ ಇಟ್ ಕೋಇನ್ಸೈಡ್ಸ್ ಇನ್ ದ ಟಾಪ್. ದಟ್ ಈಸ್ ಯುವರ್ ಆರಾ. ಅದೇ ನಿಮ್ಮ ಪ್ರಭಾವಳಿ. ಆ ಪ್ರಭಾವಳಿ ಅಷ್ಟಿದೆ ಬಿಕಾಸ್ ಯು ಡೋಂಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಇದೆಲ್ಲ ಯಾರು ನಂಬ್ತಾರೆ? ಡೋಂಟ್ ಹ್ಯಾವ್ ದಟ್. ಪ್ಲೀಸ್ ರಿಮೂವ್ ಆಲ್ ದಿಸ್ ಮಿಸ್ಕಾನ್ಸೆಪ್ಷನ್ಸ್. ನಿಮ್ಮಲ್ಲೇ ಇರೋತಕ್ಕಂಥ ಭ್ರಮೆಯಿಂದ, ಮಿಸ್ಕಾನ್ಸೆಪ್ಷನ್ಸ್ ಅಂದರೆ ಭ್ರಮೆ, ಭ್ರಾಂತಿ. ಈ ಭ್ರಮೆ ಭ್ರಾಂತಿಯಿಂದ ನೀವು ಈಚೆ ಎಷ್ಟು ಬೇಗ ಬರ್ತೀರೋ ತಕ್ಷಣ ನಿಮಗೆ ಒಂದು ಹಂತ ಹೆಚ್ಚು, ಇನ್ನೊಂದು ಹಂತ ಹೆಚ್ಚು ಆರ, ನಿಮ್ಮ ಪ್ರಭಾವಳಿ ಹಾಗೆ ಹೋಗಿ ಫೈನಲಿ ಯಾವುದೋ ಒಂದು ಪಾಯಿಂಟಲ್ಲಿ ಸೆಟ್ಲಾಗುತ್ತೆ. ಅಲ್ಲಿಂದ ಹಾಗೆ ಹರಿಯೋಕ್ಕೆ ಶುರು ಆಗುತ್ತೆ. ನಿಮ್ಮ ಎದುರುಗಡೆ ಇರೋತಕ್ಕಂಥ ಚೈನೀಸ್ ಕೊಡೆ ಥರ, ಚೈನೀಸ್ ಹ್ಯಾಟ್ ನೋಡಿದ್ದೀರಲ್ಲ, ಹಿಂಗೆ ಬಂದು ಹಿಂಗಿರುತ್ತಲ್ಲ, ಆ ಸ್ಟೇಜಲ್ಲಿ ಇರುತ್ತೆ. ಆ ಸ್ಟೇಜಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಸಾಕ್ಷಾತ್ಕಾರ. ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ಜಾತಿ ಗೀತಿ ಏನಿಲ್ಲ. ನಿಮ್ಮ ಸಂಸ್ಕಾರ, ಸಂಸ್ಕೃತಿ
ಈಚ್ ಒನ್ ಆಫ್ ಅಸ್ ಹ್ಯಾವ್ ಅ ಫಾದರ್ ಆ್ಯಂಡ್ ಮದರ್. ಈ ನಮ್ಮೆಲ್ಲರಿಗೂ ಅಂದರೆ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಮ್ಮ ಗುರುನೇ ನಮ್ಮಪ್ಪ, ಗುರು ಅಪ್ಪ. ಹೀ ಈಸ್ ಅವರ್ ಫಾದರ್ ಆ್ಯಂಡ್ ಮದರ್. ಗುರುನೇ ದೈವ, ಗುರುನೇ ತಂದೆ ತಾಯಿ, ಗುರುವೇ ಬಂಧು ಮಿತ್ರರು, ಗುರುನೇ ನಮ್ಮ ಮಕ್ಕಳು ಅಂತ ಹೇಳಿ ಆ ಕಾನ್ಸೆಪ್ಟ್ ಮಾಡಿದಾಗ ಅಷ್ಟಷ್ಟು ಅಹಂಕಾರ ಹೋಗ್ತಾ ಬಂದ್ಬಿಡುತ್ತೆ. ಸೊ ದ ಮೋರ್ ಯು ಡಿಸ್ಪೆಲ್ ಯುವರ್ ಇಗ್ನೋರೆನ್ಸ್, ಅಲಾಂಗ್ ವಿತ್ ದ್ಯಾಟ್, ಆ ಇಗ್ನೋರೆನ್ಸ್ ಒಂದು ಹೋದಾಗ ಅದರ 2ರಷ್ಟು ಅಹಂಕಾರ ಇಳಿಯುತ್ತೆ, ಹೊಟ್ಟೋಗುತ್ತೆ. ಅಹಂಕಾರ ಇಳಿತಾ 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 ನಿಮಗೆ ಈ ಧರ್ಮ ಸೂಕ್ಷ್ಮಗಳೆಲ್ಲ ಈ ರೀತಿ ಅನುಭವಗಳೆಲ್ಲ ಶುರುವಾಗುತ್ತೆ. 9 ಮಂತ್ರ, 18 ಮಂತ್ರ, 27 ಮಂತ್ರ, 54 ಮಂತ್ರ, ಮ್ಯಾಕ್ಸಿಮಮ್ 108 ಮಂತ್ರ. ಇಮಿಡಿಯೇಟ್ಲಿ ಯು ರಿಯಲೈಸ್, ಆಗಲೇ ತಲೆ ಗಿಣ್ಣಂತಿರುತ್ತೆ ನಿಮಗೆ, ಗಿಣ್ಣಂತ ತಲೆಯಲ್ಲೆಲ್ಲ ಗಿಣ್ಣನ್ನಿಸುತ್ತೆ. ಅದೇನಾಗುತ್ತೆ ಅಂದಾಗ ಯು ಹ್ಯಾವ್ ಟಚ್ ದ ಕೋರ್ ಆಫ್ ಯುವರ್ ಹಾರ್ಟ್. ಒನ್ಸ್ ಯು ಟಚ್ ದ ಕೋರ್ ಆಫ್ ಯುವರ್ ಹಾರ್ಟ್, ಅಲ್ಲಿಂದ ಈ ಹೂವಿನ ಕುಂಡ, ಮತಾಪಿನ ಹೂವಿನ ಕುಂಡ ಇದ್ದಂಗೆ, ದ ಫ್ಲವರ್ ಪಾಟ್ ಇದ್ದಂಗೆ ಮೇಲ್ಗಡೆ ಬರೋಕ್ಕೆ ಶುರು ಆಗುತ್ತೆ. ಇಟ್ ಎನ್ವಲಪ್ಸ್ ಯುವರ್ ಹೋಲ್ ಬ್ರೈನ್ ಆ್ಯಂಡ್ 6 inches ಅವೇ ಫ್ರಮ್ ಯುವರ್ ಬ್ರೈನ್. ಆಗ ಎನರ್ಜಿ ತಲೆ ಗಿನ್ ಅಂತ ಇದ್ದಾಗ ಯು ಗೆಟ್ ಅ ವೈಬ್ರೇಷನ್ ಫೀಲಿಂಗ್ ಇನ್ ದ ಬ್ರೈನ್. ಏನಪ್ಪ ತಲೆನೋವು, ಇದು ಏನೇನೋ ಒಂಥರ ಮೈಗ್ರೇನಾ, ಏನಿದು ಅಂತ ನಿಮಗೆ ಅರ್ಥ ಆಗಲ್ಲ. ಬಿಕಾಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎಫೆಕ್ಟ್ ಆಫ್ ದಿಸ್ ಸಹಸ್ರಾರ. ಅನುಕಂಪ ಜೊತೆ ಸೇರ್ಕೊಂಬಿಟ್ರೆ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಎಷ್ಟು ಬೇಗ ನಿಮ್ಮ ಅಹಂಕಾರ ಬಿಡ್ತೀರೋ ಅಷ್ಟು ಬೇಗ. ಹೆಂಗೆ ಬಿಡೋದು ಅಹಂಕಾರ? ಸಿಂಪಲ್, ಬೈ ಡೂಯಿಂಗ್ ಸೇವಾ ಟು ಪೀಪಲ್. ಹೌ ಡು ಯು ಡೂ ಸೇವಾ? ಬೈ ಓಪನಿಂಗ್ ಯುವರ್ ಇಯರ್ ಟು ಪೀಪಲ್. ದಟ್ಸ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್ ಫ್ರಮ್ ಸೋ ಮೆನಿ ಇಯರ್ಸ್. The more you open your ear, more your heart opens. More your ear and the heart opens, more will be your feeling of compassion. So more the compassion, more will be the vibratory field of your Guru. ಆ ಗುರು ವಲಯಕ್ಕೆ ನೀವು ಹೋದಾಗ ಆ ಗುರುಸ್ ವೈಬ್ರೇಷನ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. So I was telling how the energy is consolidated. If you have a clean heart, how everything is all heart-based. Spirituality is heart-based. Okay. Realization is heart-based. Once the realization is heart-based, then it goes to the brain. From the brain it goes to the body. Okay. So now I have taken it. Once it comes from the heart, because everything starts from the heart. ಹಾರ್ಟಿಂದ ಮೇಲೆ ಹೋಗ್ತಾ ಇದ್ದಾಗ your sadhana makes the heart energy to travel. One of the main component of that heart energy is vibration, and vibration is 99% because of compassion in the heart. So that is why when you have compassion, then it becomes heart based. ಆ ಕಂಪ್ಯಾಷನ್ ಇದ್ದಾಗ ಬಂದಾಗ ಆಟೋಮ್ಯಾಟಿಕಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್, ಯು ಸ್ಟಾರ್ಟ್ ಆ್ಯಕ್ಟಿಂಗ್ ಆ್ಯಂಡ್ ರಿಯಾಕ್ಟಿಂಗ್ ಟು ಪೀಪಲ್ ಇನ್ ಅ ಸಾಫ್ಟ್ ವೇ. ಖಾರವಾಗಿ ಮಾತಾಡಲ್ಲ, ರ್ಯಾಶ್ ಆಗಿ ಮಾತಾಡಲ್ಲ, ಕ್ರೂಡಾಗಿ ಮಾತಾಡಲ್ಲ, ಬಿಕಾಸ್ ಇಟ್ ಕಮ್ಸ್ ಫ್ರಮ್ ದ ಹಾರ್ಟ್. ಅದರ್ವೈಸ್ ಮೋಸ್ಟ್ ಆಫ್ ಯು ಆರ್ ಕ್ರೂಡ್ ಆ್ಯಂಡ್ ರ್ಯಾಶ್ ಇಸ್ ಓನ್ಲಿ ಬಿಕಾಸ್ ಯು ಥಿಂಕ್ ಇಟ್ ಈಸ್ ಇನ್ ದ ಬ್ರೈನ್. Brain is zero. First of all, it doesn't have an effect in the brain. The heart should prompt the brain and all the internal organs of the brain. Like we have, now I'm telling you, like you have different organs in the body, likewise
brain also has different components. Okay? Those components add in the brain. ಇದೇನಾಗುತ್ತೆ ಅಂದರೆ ಇಟ್ ಈಸ್ ಎನರ್ಜೈಸ್ಡ್ ಇನ್ ದ ಬ್ರೈನ್. ಆ ಬ್ರೈನಲ್ಲಿ ಎನರ್ಜೈಸ್ ಆದಾಗ ನಮಗೇನಾಗುತ್ತೆ, ವಿಚ್ ಸ್ಟಾರ್ಟ್ಸ್ ವಿತ್ ಸಿಂಪಲ್ ವೈಬ್ರೇಷನ್ ಇನ್ ದ ಬ್ರೈನ್. ತಲೆಯೆಲ್ಲ ಗಿನ್ ಅನಿಸುತ್ತೆ, ಏನೋ ಒಂಥರ ತಲೆಯೆಲ್ಲ ಸಡನ್ಲಿ ಯು ಫೈಂಡ್ ಅ ಸಡನ್ ಸೆನ್ಸೇಷನ್ ಆಫ್ ಯು ಫೀಲಿಂಗ್ ಅ ಬಿಟ್ ಡಿಸಿ, ಸ್ವಲ್ಪ ತಲೆ ತಿರುಗ್ದಂಗೆ ಆಗುತ್ತೆ. ದೆನ್ ಆನ್ 2 minutes then you will be all right. You suddenly feel a rush of blood in the brain. Then it settles down. Once it starts settling down, the compassion again brings out the compassion from the heart. It resumes compassion to a higher amount of compassion, and that higher amount of compassion goes back into the brain to again activate the brain components. The brain components are compassion from the heart gives piezoelectric kind of a power current in the pineal gland. See, pineal gland is nothing but a gland which brings out the calm effect or a kind of a sleeping effect in the brain. So pineal gland gives that piezoelectric feeling in the brain so that it will make you feel highly filled with energy, kind of compassion, sleeping energy. ಈ ಕಂಪ್ಯಾಷನ್ನು piezoelectric current starts in the pineal gland, and that brings out a calm, soothing effect because of the piezoelectric crystals in the pineal gland. Then what happens? That pineal gland starts glowing. ಅದಿಟ್ ಆ್ಯಕ್ಟಿವೇಟ್ಸ್. ಏನಾಗುತ್ತೆ ಅಂದಾಗ ಬಲ್ಬ್ ಹತ್ಕೊಂಡಂಗೆ ಪೈನಿಯಲ್ ಗ್ಲ್ಯಾಂಡು ಹತ್ಕೊಳ್ಳೋಕೆ ಶುರು ಆಗುತ್ತೆ. ಇಟ್ ಲೈಕ್ಸ್ 50 watt ಇನ್ಕ್ಯಾಂಡಿಸೆಂಟ್ ಬಲ್ಬ್ ಇನ್ಸೈಡ್ ದ ಬ್ರೈನ್. ಆ ಬ್ರೈನ್ ಒಳಗಡೆ ಅದು ಆದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಇಲ್ಯುಮಿನೇಷನ್ ಇನ್ ದ ಬ್ರೈನ್. ಆಗೇನಾಗುತ್ತೆ ಅಂದಾಗ ಅಲಾಂಗ್ ವಿತ್ ದ ಫ್ಯೂಸ್ ಕಾಲ್ಡ್ ಆ್ಯಸ್ ಕಂಪ್ಯಾಷನ್, the fuse of compassion starts glowing in the pineal gland. That is where all that highlighting effect, first is awareness in the brain. ಆ ಹೊಳಪು, ಯಾವುದೋ ಒಂದು ವಿಚಾರಕ್ಕೆ ಹೊಳಪು ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಆ್ಯಕ್ಟಿವೇಟಿಂಗ್ ದ ಪೈನಿಯಲ್ ಗ್ಲ್ಯಾಂಡ್. ಆ್ಯಂಡ್ ಅದರಿಂದ ಏನಾಗುತ್ತೆ ಅಂದರೆ ಇನ್ ಡೆಪ್ತ್ ಕಂಪ್ಯಾಷನ್ನ ಹಾರ್ಟಿಂದ ತರ್ತಾ ಇರುತ್ತೆ, ಬ್ರೈನಲ್ಲಿ ಗ್ಲೋ ಶುರು ಆಗುತ್ತೆ. ದೆನ್ ವೆನ್ ಯು ಟೇಕ್ ಅ ಫೋಟೋಗ್ರಾಫ್ ಆಫ್ ದಟ್ ಪರ್ಸನ್, ಯು ವಿಲ್ ಸಿ ಅ ಕೈಂಡ್ ಆಫ್ ಅ ಆರಾ ಅರೌಂಡ್ ದ ಬ್ರೈನ್. ಏನೋ ಒಂದು ರೀತಿ ಬೆಳಕು ಬಂದಂಗೆ ಆಗುತ್ತೆ, ಏನೋ ಒಂದು ಕಳೆ, ಸಮಥಿಂಗ್ ಇಸ್ ಡಿಫ್ರೆಂಟ್ ಇನ್ ದಟ್ ಪರ್ಸನ್. ಸೊ ಯು ವಿಲ್ ಗೆಟ್ ದಟ್ ಸಮ್ ಕೈಂಡ್ ಆಫ್ ಅ ಫೀಲಿಂಗ್. ಅದಕ್ಕೇನಾಗುತ್ತೆ ಅಂದರೆ ನಾವು ಅದನ್ನು ಕಳೆ ಅಂತ ಹೇಳ್ತೀವಿ. ಏನೋ ಆ ಮನುಷ್ಯನ ಕಳೆ ಎಷ್ಟು ಚೆನ್ನಾಗಿದೆ ನೋಡು. ಆ್ಯಂಡ್ ದಟ್ ಕಳೆ, ದಟ್ ಪೈನಿಯಲ್ ಗ್ಲ್ಯಾಂಡ್ ಗಿವ್ಸ್ ಅ ಕೈಂಡ್ ಆಫ್ ಅ ಪೀಸೋಎಲೆಕ್ಟ್ರಿಕ್ ಕರೆಂಟ್ ದ ಹೋಲ್ ಆಫ್ ದಟ್ ಎನರ್ಜಿ ಅಬೌವ್ ದ ನೆಕ್. ಸೊ ಏನಾಗುತ್ತೆ ಅಂದರೆ ಅಲಾಂಗ್ ವಿತ್ ದಟ್ ಕಂಪ್ಯಾಷನ್ ಎನರ್ಜಿ, ಇಟ್ ಬ್ರಿಂಗ್ಸ್ ಔಟ್ ಅ ಗ್ಲೋ ಇನ್ ಅ ಪರ್ಸನಾಲಿಟಿ. ಆ ಮನೆ ಅವ್ರ ಮುಖ ನೋಡಿದಾಗ ಏನೋ ಒಂದು ರೀತಿ ಸಪ್ಪು ಕಾಣಿಸಲ್ಲ, ಅವ್ರು ನೋಡಿದ್ರೆ ಏನೋ ಖುಷಿ. ದೇ ಸೀಮ್ ಟು ಅಟ್ರ್ಯಾಕ್ಟ್. ಯು ಡೋಂಟ್ ನೋ ಹೌ, ಬಟ್ ದೇ ಫೀಲ್ ಆರ್ ಯು ಫೀಲ್ ವೆರಿ ಅಟ್ರ್ಯಾಕ್ಟೆಡ್. ಆ ಪೀಸೋ ಎಲೆಕ್ಟ್ರಿಕ್ ಕರೆಂಟ್ ಏನು ಮಾಡುತ್ತೆ ಅಂದರೆ ಆ ಗ್ಲೋ ಮುಖದಲ್ಲಿ ಕಾಣಿಸೋಕ್ಕೆ ಶುರು ಆಗುತ್ತೆ. ಯು ಫೈಂಡ್ ದಟ್ ಸಟಲ್ ಗ್ಲೋ. ಆ ಗ್ಲೋ ಬರುತ್ತೆ. ಅದು ಯಾಕೆ ಅಂದರೆ ಕಂಪ್ಯಾಷನ್ನು, ಪೈನಿಯಲ್ ಗ್ಲ್ಯಾಂಡಲ್ಲಿ ಇರೋತಕ್ಕಂಥ ಆ್ಯಕ್ಟಿವೇಷನ್ನು
ಬ್ರೈನ್ ಎನರ್ಜಿ ಕನ್ಸಾಲಿಡೇಟ್ ಆಗೋಕ್ಕೆ ಶುರು ಆದಾಗ ದಿಸ್ ಈಸ್ ದಟ್ ಎಫೆಕ್ಟ್ ಇನ್ ದ ಬ್ರೈನ್, ಕಂಪ್ಯಾಷನ್ ಫ್ರಮ್ ದ ಹಾರ್ಟ್ ಆ್ಯಂಡ್ ದಟ್ ಗ್ಲೋ ಅರೌಂಡ್ ಯುವರ್ ಫೇಸ್ ವಿಚ್ ವಿಲ್ ಮೇಕ್ ಯು ಬಿಕಮ್ ಎಕ್ಸ್ಟ್ರೀಮ್ಲಿ ಅಟ್ರಾಕ್ಟಿವ್. ಯಾಕೆ? ಕಂಪ್ಯಾಷನ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.